ಪ್ರಥಮ ಬಾರಿ ಕೊಪ್ಪಳದಲ್ಲಿ ಇಂಥ ಒಂದು ಬೌದ್ಧ ಧರ್ಮದ ಆಚರಣೆ ಅಂದ್ರೆ ವರ್ಷವಾಸ ಮೊದಲನೇ ಬಾರಿ ಆಗ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ. ಹೌದಾ? ಆದ್ರಿಂದ ನೀವೇನ್ ನೋಡ್ಬೋದು ಅಂದ್ರೆ ಬೌದ್ಧ ಧರ್ಮದ ಆಚರಣೆಗಳು ಎಲ್ಲೆಲ್ಲಿ ಏನೇನು ಡೆವಲಪ್ ಆಗ್ತಿದೆ, ಯಾರ್ಯಾರು ಆಚರಣೆಗಳನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಇವಾಗ ನಮ್ಮ ಜನಾಂಗದಲ್ಲಿ ಗೃಹ ಪ್ರವೇಶ ಮಾಡೋ ಮೊದಲು ಬೌದ್ಧ ಏನು ಬುದ್ಧಿಸ್ಟ್ ಸಂಪ್ರದಾಯದಲ್ಲಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಆ ರೀತಿ ನೀವು ನೋಡಿದ್ರೆ ಎಲ್ಲ ಕಡೆ ಒಂದು ಬುದ್ಧಿಸ್ಟ್ ಮೂವ್ಮೆಂಟು ನಡೀತಾ ಇದೆ. ಇವತ್ತು ನೀವೆಲ್ಲ ಕೇಳಿರ್ಬೋದು ಮಿಷನ್ ಜೈ ಭೀಮ್ ಅಂತ. ಮಿಷನ್ ಜೈ ಭೀಮ್ ಅಂತ ಹೇಳಿದ್ರೆ ಇಡೀ ರಾಷ್ಟ್ರದಲ್ಲೇ ಮಂತೇಜಿಗಳು ಸೇರಿ 2025 10 ಕೋಟಿ ಬೌದ್ಧರನ್ನ ನಾವು ತಯಾರಿ ಮಾಡಬೇಕು ಅನ್ನೋ ಒಂದು ಚಾಲನ ತಗೊಂಡು ಇವತ್ತು ಓಡಾಡ್ತಾ ಇದ್ದಾರೆ. ಈ ಒಂದು ಮೂವ್ಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿದೆಯೋ ಏನೋ ನಮಗೆ ಗೊತ್ತಿಲ್ಲ. ಮಿಷನ್ ಜೈ ಭೀಮ್ ಅಂತ ಏಪ್ರಿಲ್ 2023 ಅನ್ಅಫಿಷಿಯಲ್ ಆಗಿ ಒಂದು ಕೌಂಟ್ ತಗೊಂಡಾಗ ಸುಮಾರು 50,000 ಕುಟುಂಬಗಳು ನಾವು ಬೌದ್ಧರು ಅಂತ ಘೋಷಣೆ ಮಾಡಿದ್ರು. 50,000. ಅದರಲ್ಲಿ 2,000 ಕುಟುಂಬಗಳು ಗುಜರಾತ್ನಲ್ಲಿ ಘೋಷಣೆ ಮಾಡಿದ್ರು ನಾವು ಬೌದ್ಧರು, ನಾವು ಶೆಡ್ಯೂಲ್ ಕಾಸ್ಟ್ ಅಲ್ಲ ಅಂತ. ಹಾಗೆ ಬೆಂಗಳೂರಿನಲ್ಲಿ ಆನೇಕಲ್ನಲ್ಲಿ 500 ಕುಟುಂಬಗಳು ಘೋಷಣೆ ಮಾಡಿದ್ರು ನಾವು ಬೌದ್ಧರು. ಹಾಗೆ ನಾಗ್ಪುರ್ ನೋಡಿದ್ರೆ ಪ್ರತಿ ವರ್ಷ ಅದು ಎಷ್ಟು ಲಕ್ಷ ಜನ ಸೇರ್ತಾರೋ, ಪ್ರತಿ ವರ್ಷ ಹೆಚ್ಚ್ತಾ ಇದೆ ಜನ ಹೋಗ್ತಾ ಇರೋದು. ನಾವು ನೋಡ್ಬೇಕಂತ ಹೇಳಿ ಹೋದ ವರ್ಷ ಒಂದು 30 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಿದ್ರು ನಾಗ್ಪುರ್ ದೀಕ್ಷಾ ಭೂಮಿ. ನಾನು ಮಳವಳ್ಳಿಯಿಂದ 3 ಬಸ್ ಮಾಡಿ ಕರ್ಕೊಂಡೋಗಿದ್ದೆ ಆ ಜಾಗ ತೋರಿಸ್ಬೇಕು ಅಂತ ಹೇಳಿ. ಆದ್ರಿಂದ ಇದೆಲ್ಲ ಏನು ಕಂಡು ಬರ್ತಾ ಇದೆ ಅಂದ್ರೆ ಬೌದ್ಧ ಧರ್ಮ ಆಚರಣೆ ಹೆಚ್ಚಾಗ್ತಾ ಇದೆ. ಆದ್ರೆ ಇದು ಮೇನ್ ಸ್ಟ್ರೀಮ್ ಬರ್ತಾ ಇಲ್ಲ, ನಮಗೆ ಕಾಣಿಸ್ತಾ ಇಲ್ಲ. ಇದು ಫಾಲೋ ಮಾಡ್ತಾ ಇದ್ದಾರೆ, ಮೇನ್ ಸ್ಟ್ರೀಮ್ ಬರ್ತಾ ಇಲ್ಲ. ಇದು ಒಂದು ಸೈಲೆಂಟ್ ರೆವಲ್ಯೂಷನ್ ಅಂದ್ರೆ ಮೌನ ಕ್ರಾಂತಿ ಅಂತ ಹೇಳ್ಬೋದು. ಯಾರಿಗೂ ಗೊತ್ತಾಗ್ತಾ ಇಲ್ಲ, ಸೈಲೆಂಟ್ ಆಗಿ ನಡೀತಾ ಇದೆ. ನಮ್ಮ ಕೆಲಸ ಇವಾಗ ಈ ಮೂವ್ಮೆಂಟ್ ನ ಮುಂದೆ ತಂದು ಮೇನ್ ಸ್ಟ್ರೀಮ್ಗೆ ಜನಕ್ಕೆ ತೋರ್ಸಂತ ಕೆಲಸ ನಾವು ಮಾಡ್ಬೇಕಾಗಿದೆ. ಅದಕ್ಕೆ ಒಂದು ಒಳ್ಳೆ ಸಂಸ್ಥೆ ಸಿಕ್ಕಿದೆ. ಇದು ಭಾರತೀಯ ಬೌದ್ಧ ಮಹಾಸಭಾ ಅಂದ್ರೆ ಬಾಬಾ ಸಾಹೇಬ್ರು ಕಟ್ಟಿರಂತ ಒಂದು ಸಂಸ್ಥೆ. ಇದು ನಿಮ್ಗೆಲ್ಲ ಗೊತ್ತಿದೆಯೇನು ನನಗೆ ಗೊತ್ತಿಲ್ಲ. ಬಾಬಾ ಸಾಹೇಬ್ರು 1955 ಸ್ವತಃ ಸ್ಥಾಪನೆ ಮಾಡಿದಂತ ಸಂಸ್ಥೆ ಭಾರತೀಯ ಬೌದ್ಧ ಮಹಾಸಭಾ. ಅದರಲ್ಲಿ ಯೂತ್ ವಿಂಗ್ ಆಗಿ ಬಾಬಾ ಸಾಹೇಬ್ರ ಮೊಮ್ಮಗ ಯಾರಂದ್ರೆ ಸನ್ಮಾನ್ಯ ಭೀಮರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ಯೂತ್ಸ್ಗೆ ಪ್ರಥಮ ಬಾರಿ ಅವ್ರು ಓಡಾಡ್ಕೊಂಡು ಸಂಘಟನೆ ಮಾಡಿ ಅಂತೇಳಿ ಕರ್ನಾಟಕದಲ್ಲಿ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ರು. ಬಹಳ ದೊಡ್ಡ ವಿಚಾರ ಇದು, ಯೋಚನೆ ಮಾಡಿ ನೀವು. ಇಡೀ ದೇಶದಲ್ಲಿ ಎಲ್ಲೂ ಕೂಡ ಯೂತ್ ವಿಂಗ್ ಅನ್ನೋದು ಇಲ್ಲ, ಅದು ಕರ್ನಾಟಕ ನಾವು ಕೊಟ್ಟಿದ್ದಾರೆ. ಇದನ್ನ ನಾವು ಬಳಸಬೇಕಾಗಿದೆ ನೋಡಿ ಇವತ್ತು. ಅದಕ್ಕೆ ಈ ಒಂದು ಬೆಳವಣಿಗೆಗಳನ್ನ ನೋಡಿದಾಗ ನಾವು ಸ್ಪಷ್ಟವಾಗಿ ನಮ್ಮ ವಿಷನ್ ನಾವು ಹೇಳ್ಬೇಕಾಗಿದೆ. ನಮ್ಮ ಸಂಘಟನೆ ಏನ್ ಮಾಡ್ಬೇಕಾಗಿದೆ, ಮುಂದೆ ಏನ್ ಮಾಡ್ಬೇಕು, ನಮ್ ಗುರಿ ಏನು, ನಮ್ ವಿಷನ್ ಏನು ಅಂತ ಹೇಳಿದ್ರೆ ಬಹಳ ಸ್ಪಷ್ಟವಾಗಿ ನಾವು ತಮ್ಮದ ಹೆಸರಲ್ಲಿ ಸಂಘಟನೆ ಮಾಡಿ ಸಮಾಜ ಕಟ್ಟಿ ನಾವು ರಾಜಕೀಯ ಪ್ರವೇಶವನ್ನು ಮಾಡ್ತೀವಿ, ಆರ್ಥಿಕವಾಗ್ಲೂ ಬೆಳಿತೀವಿ. ಇದು ಬಾಬಾ ಸಾಹೇಬ್ರು ಹೇಳಿದಂತ ವಿಚಾರ. ನೀವು ಜಾತಿ ಸಂಘಟನೆ ಮಾಡಬೇಡಿ ಮಾಡಿ ಅಂತ ಯಾವತ್ತೂ ಬಾಬಾ ಸಾಹೇಬ್ ಹೇಳಿಲ್ಲ. ಜಾತಿನ ಬಿಟ್ಟು ಬೌದ್ಧ ಧರ್ಮದಲ್ಲಿ ಧರ್ಮದ ಸಂಘಟನೆ ಮುಖಾಂತರ ನೀವು ಈ ದೇಶನ ಆಳ್ಬೇಕು, ಆರ್ಥಿಕವಾಗಿ ಬೆಳಿಬೇಕು, ರಾಜಕೀಯ ಶಕ್ತಿನೂ ಪಡ್ಕೊಳ್ಬೇಕು ಅಂತ ಬಾಬಾ ಸಾಹೇಬ್ರು ಹೇಳಿದ್ರು. ಇದಕ್ಕೆ ಉದಾಹರಣೆಗಳು ಬಹಳಷ್ಟಿದೆ. ಈಗ ನೋಡಿ, ನೀವು ಲಿಂಗಾಯತ ಸಮುದಾಯ ನೋಡಿದ್ರೆ ಸುಮಾರು 100 ವರ್ಷದಿಂದ ಅವರು ತಮ್ಮದ ಹೆಸರಲ್ಲಿ ಸಂಘಟನೆ ಮಾಡಿಕೊಂಡು ಸಮಾಜನ ಕಟ್ಕೊಂಡು ಬರ್ತಾ ಇದ್ದಾರೆ. ಅವ್ರು ಯಾವತ್ತೂ ಕೂಡ ನಾವು ಹಿಂದೂ ಧರ್ಮ ಅಂತ ಹೇಳಿಲ್ಲ. ಮೊದಲಿಂದನು ಬ್ರಿಟಿಷ್ ಕಾಲದಲ್ಲೂ ನಾವು ಬೇರೆ ಧರ್ಮ ಅಂತಾನೆ ಹೇಳ್ಕೊಂಡು ಬಂದಿದ್ದೀವಿ. ಸತ್ಯನ ಬೇರೆ ಧರ್ಮ ಅಂತ ಹೇಳ್ಕೊಂಡು ಇವತ್ತು 1,000ಕ್ಕಿಂತ ಹೆಚ್ಚು ಮಠಗಳು ಕರ್ನಾಟಕದಲ್ಲಿದೆ. ಅವ್ರದ್ದು ಬ್ರಿಟಿಷ್ ಕಾಲದಲ್ಲಿ 5,000 ಇತ್ತು. 5,000 ಅದು ಬೇರೆ ಬೇರೆ ಕಾರಣದಿಂದ ಕಮ್ಮಿ ಆಗಿದೆ. ಇವತ್ತು 1,000ಕ್ಕಿಂತ ಹೆಚ್ಚು ಮಠಗಳು ಲಿಂಗಾಯತರದ್ದು ಈ ನಮ್ಮ ರಾಜ್ಯದಲ್ಲಿದೆ.
ಬರೀ ಮಠಗಳಲ್ಲ, ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ, ಎಷ್ಟು ಮೆಡಿಕಲ್ ಕಾಲೇಜಸ್ ಮಾಡಿದ್ದಾರೆ, ಇಂಜಿನಿಯರಿಂಗ್ ಕಾಲೇಜಸ್ ಎಷ್ಟಿದೆ, PU ಕಾಲೇಜ್ಗಳು ಎಷ್ಟಿದೆ, ಬೆಂಗಳೂರಿನಲ್ಲಿ ಎಷ್ಟು ಇನ್ಸ್ಟಿಟ್ಯೂಷನ್ಸ್ ಮಾಡಿದ್ದಾರೆ ಅಂತ ಯೋಚನೆ ಮಾಡಿ. ಇವರು ತಮ್ಮದಿಂದನೇ ಸಂಘಟನೆ ಮಾಡಿ ಸಮಾಜ ಕಟ್ಟಿ ಆರ್ಥಿಕವಾಗಿ ಬೆಳೆದಿದ್ದಾರೆ, ರಾಜಕೀಯವಾಗಿ ಪ್ರಬಲವಾಗಿ ಬೆಳೆದಿರಂತ ಒಂದು ಸಮುದಾಯ. ಅದೇ ರೀತಿ ಬೇರೆ ಉದಾಹರಣೆ ಕೊಡ್ತೀನಿ. ಒಂದು ಲಿಂಗಾಯತ ಸಮುದಾಯ, ಮುಸ್ಲಿಮರು ಯಾವ ರೀತಿ ಪ್ರಬಲವಾಗಿ ಬೆಳೆದಿದ್ದಾರೆ, ಅವರಲ್ಲೂ ಕೂಡ ಆರ್ಥಿಕ ಒಂದು ಕೊರತೆಗಳಿದೆ. ಆದ್ರೂ ಕೂಡ ಅವರು ಸಂಘಟನೆನ, ಅವರು ಒಗ್ಗಟ್ಟನ್ನ ಯಾರು ಬೀರ್ಸಕ್ಕಾಗಲ್ಲ. ಅದೇ ರೀತಿ ಕ್ರಿಶ್ಚಿಯನ್ರು ಸಮಾಜದಲ್ಲಿ ಒಗ್ಗಟ್ಟಾಗಿದ್ದಾರೆ. ಸಿಖ್ರು ನೋಡಿದ್ರೆ ಅವರು ಕೂಡ ಧಮ್ಮದ ಹೆಸರಲ್ಲೇ ಸಂಘಟನೆ ಮಾಡಿದ್ದಾರೆ. ಇವ್ರು ಮೂರನ್ನು, ಕ್ರಿಶ್ಚಿಯನ್ರು, ಮುಸ್ಲಿಮರು, ಸಿಖ್ರು, ಇವರೆಲ್ಲಾನು ಧಮ್ಮದ ಹೆಸರಲ್ಲೇ ಸಂಘಟನೆ ಮಾಡ್ಕೊಂಡು ಅವ್ರು ಭದ್ರವಾಗಿ ಅವ್ರ ಸಮಾಜನ ಇಟ್ಕೊಂಡಿದ್ದಾರೆ. ನೀವು ಪಾರ್ಸಿಗಳು ನೋಡಿ, ನಮ್ಮ ದೇಶದಲ್ಲಿ ಪಾರ್ಸಿಗಳು ಏನೋ ಅವ್ರ ಜನಸಂಖ್ಯೆ 0.005 ಇದೆ ಟೋಟಲ್ ಜನಸಂಖ್ಯೆ ನೋಡಿದ್ರೆ. ಆದ್ರೆ ಕೋಟ್ಯಾಧಿಪತಿಗಳು 3 ಕೋಟ್ಯಾಧಿಪತಿಗಳು ಟಾಪ್ 10 ಲಿಸ್ಟ್ ನಲ್ಲಿ ಇದ್ದಾರೆ. ಟಾಟಾಸ್ ಯಾರು? ಪಾರ್ಸಿಗಳು. ಅಂದ್ರೆ ಧಮ್ಮದ ಸಂಘಟನೆ, ಅವರು ಧಮ್ಮದ ಹೆಸರಲ್ಲಿ ಬಹಳ ಪ್ರಬಲವಾಗಿ ಬೆಳೆದು ಒಂದು ಆರ್ಥಿಕವನ್ನು ಬೆಳೆದಿದ್ದಾರೆ. ಪಾರ್ಸಿಗಳು ಆಯ್ತು. ಹಾಗೆ ಜ್ಯೂಸ್ ನೋಡಿದಾಗ ಹಿಟ್ಲರ್ ಜರ್ಮನಿ ಏನು ಹಿಟ್ಲರ್ ಇದ್ದ ಸಮಯದಲ್ಲಿ ಸುಮಾರು 6 ಕೋಟಿ ಜ್ಯೂಸ್ನ ಸಾಯಿಸ್ತಾರೆ. 6 ಕೋಟಿ ಸಾಯಿಸಿದ್ರು ಕೂಡ ಅವ್ರು ಆ ಜರ್ಮನಿ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಇವತ್ತು ಪ್ರಬಲವಾಗಿ ಆರ್ಥಿಕವಾಗಿ ಅವ್ರು ಬೆಳೆದಿದ್ದಾರೆ. ಇದು ಕೂಡ ಧಮ್ಮದ ಸಂಘಟನೆ. ಎಲ್ಲೂ ಕೂಡ ಜಾತಿ ಸಂಘಟನೆ ಇವತ್ತು ಉದ್ಧಾರ ಆಗಿದೆ. ಏನು ಧಮ್ಮದ ಸಂಘಟನೆ ವಿಚಾರಕ್ಕೆ ಬಂದಾಗ ಫಂಡ್ಸ್ ನ ತಗೊಳ್ಳೋಣ. ಇವಾಗ 2020 ಕೋವಿಡ್ ಟೈಮ್ ನಲ್ಲಿ 2021ರಲ್ಲಿ ಸ್ಪೆಷಲ್ ಫಂಡ್ಸ್ ಅಂತ CM ಕಡೆಯಿಂದ ಗ್ರಾಂಟ್ ಮಾಡಿದ್ರು. ಏನೋ 47 ಕೋಟಿ ಗ್ರಾಂಟ್ ಆಯ್ತು. 47 ಕೋಟಿ ಸ್ಪೆಷಲ್ ಫಂಡ್ಸ್ ಅಂತ ಗ್ರಾಂಟ್ ಮಾಡಿದ್ರು. ಅದು ಮಠಗಳಿಗೆಲ್ಲ ಹೋಯ್ತು. ಹಾಗೆ ಮುಂದಿನ ವರ್ಷ 2021-22 ನಲ್ಲಿ ಅದೇ ರೀತಿ ಒಂದು 20-21 ಕೋಟಿ ಗ್ರಾಂಟ್ ನ ಅವರು ರಿಲೀಸ್ ಮಾಡಿದ್ರು. ಹಾಗೆ ಮುಂದೆ 22-23 ಎಲೆಕ್ಷನ್ ಟೈಮ್ ನಲ್ಲಿ ಏನು 20-30 ಕೋಟಿ ಇತ್ತು 155 ಕೋಟಿಗೆ ಇನ್ಕ್ರೀಸ್ ಮಾಡಿದ್ರು. ಯಾಕೆ? ನಮ್ಮದ್ ಮುಖಾಂತರ ನಾವು ರಾಜಕೀಯನೂ ಪಡ್ಕೊಳ್ಬಹುದು ಅಂತ ಹೇಳಿ ಫಂಡ್ಸ್ ನ ಇನ್ಕ್ರೀಸ್ ಮಾಡಿ ಸ್ಪೆಷಲ್ ಫಂಡ್ಸ್ ನ 155 ಕೋಟಿ ಆಯ್ತು. ಇದು ಬರೀ ಬಿಜೆಪಿ ಸರ್ಕಾರ ಇದ್ದಾಗಲ್ಲ. ನಾವು ಅನ್ಕೊಳ್ಬಹುದು ಬಿಜೆಪಿ ಸರ್ಕಾರ ಮಠಗಳನ್ನ ವೋಟ್ ಬ್ಯಾಂಕ್ ಮಾಡೋಕೆ, ಅವರಿಂದ ವೋಟ್ ನ ಪಡ್ಕೊಳ್ಳಕ್ಕೆ ಫಂಡ್ಸ್ ನ ರಿಲೀಸ್ ಮಾಡ್ತಾ ಇದೆ ಅಂತ. ಕಾಂಗ್ರೆಸ್ ಸರ್ಕಾರದಲ್ಲೂ CM ಸಿದ್ದರಾಮಯ್ಯ ಅವರು ಮೊದಲು ಯಾವತ್ತೂ ಕೊಟ್ಟಿರಲಿಲ್ಲ ಫಂಡ್ಸ್. ಈ ಸ್ಪೆಷಲ್ ಗ್ರಾಂಟ್ಸ್ ಏನಿದೆ CM ಫಂಡ್ಸ್ ನ, ಅದು ಸಿದ್ದರಾಮಯ್ಯ ಅವರು ಯಾವತ್ತೂ ಕೊಟ್ಟಿರಲಿಲ್ಲ. ಆದ್ರೆ ಈ ಬಾರಿ 20 ಕೋಟಿನ ಅವರು ಅಲೋಕೇಟ್ ಮಾಡಿದ್ರು. ಅಂದ್ರೆ ಅವ್ರಿಗೆ ಅರ್ಥ ಆಗಿದೆ ಧಮ್ಮದ ಸಂಘಟನೆ ನಮ್ಗೆ ವೋಟ್ ಬ್ಯಾಂಕ್ಗೆ ಕನ್ವರ್ಟ್ ಆಗುತ್ತೆ. ಆದ್ರಿಂದ ನಾವು ಬಹಳ ಸ್ಪಷ್ಟವಾಗಿ ನಮ್ಗೆ ಉದಾಹರಣೆಗಳು ಎಷ್ಟು ಉದಾಹರಣೆಗಳು ಕೊಡ್ತಾ ಇರ್ಬೋದು. ಧಮ್ಮದ ಸಂಘಟನೆ ನಾವು ಹೋದ್ರೆ ಜಾತಿ ಸಂಘಟನೆ ಆಗಲ್ಲ, ಧಮ್ಮದ ಸಂಘಟನೆ ನಾವು ಯಾವ್ದಾದ್ರು ಅಚೀವ್ ಮಾಡ್ಕೊಳುತ್ತೆ. ಇದು ಬಾಬಾ ಸಾಹೇಬ್ ಹೇಳಿರೋದು. ನಾವು ಹೊಸದಾಗಿ ಯಾವ್ದೇ ವಿಚಾರ ಹೇಳ್ತಾ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ವಿಚಾರಗಳು ಬಾಬಾ ಸಾಹೇಬ್ರು ಅವ್ರ ಕೊನೆ ದಿನಗಳಲ್ಲಿ ನಮ್ಮ ಇವರು ಹೇಳಿದಂಗೆ ಸ್ಪಷ್ಟವಾಗಿ ನಮ್ಮ ಜನಕ್ಕೆ ಬೌದ್ಧ ಧರ್ಮದ ಸಂಘಟನೆ ನೀವು ಮಾಡ್ಕೊಂಡು ಹೋಗ್ಬೇಕು, ಅವಾಗಲೇ ನೀವು ಮುಂದೆ ಪ್ರಬಲವಾಗಿ ಬೆಳಿಬಹುದು ಅಂತ ಹೇಳಿ ನಮ್ಗೆ ಕೊಟ್ಟೋದ್ರು. ಬಹುಶಃ ಅವ್ರಿಗೆ 5 ವರ್ಷ ಅವ್ರು ಹೇಳ್ತಾರೆ, 5 ವರ್ಷ ಸಮಯ ಇದ್ರೆ ಇಡೀ ಭಾರತ ದೇಶನ ಬೌದ್ಧ ರಾಷ್ಟ್ರ ಮಾಡ್ತಾ ಇದ್ರು. ಇದರ ಮಹತ್ವ ಎಲ್ಲಾಗೂ ಗೊತ್ತಿದೆ. ಹಿಂದೂಗಳಿಗೆ ಅರ್ಥ ಆಗಿದೆ. ಇವಾಗಲೂ ಮುಸ್ಲಿಮರು ರಾಜಕಾರಣ ಮಾಡ್ತಾ ಇದ್ರೆ ಅವ್ರನ್ನ ಏನಂತ ಹೇಳ್ತೀವಿ? ಧಮ್ಮದ ಮತಗಳು ಅಂತ ಹೇಳ್ತೀವಿ, ಮುಸ್ಲಿಂ ವೋಟ್ ಬ್ಯಾಂಕ್ ಅಂತ ಹೇಳ್ತೀವಿ. ಕ್ರಿಶ್ಚಿಯನ್ ಏನ್ ಹೇಳ್ತೀವಿ? ಕ್ರಿಶ್ಚಿಯನ್ ವೋಟ್ ಬ್ಯಾಂಕ್. ಸಿಖ್ರು ಏನ್ ಹೇಳ್ತೀವಿ? ಸಿಖ್ರದು ಅವ್ರದ್ದು ಒಂದು ವೋಟ್ ಬ್ಯಾಂಕ್. ಇದೆಲ್ಲ ಧಮ್ಮದ ವೋಟ್ ಬ್ಯಾಂಕ್. ಅರ್ಥ ಮಾಡ್ಕೊಳ್ಳಿ. ಇದನ್ನ ಅರ್ಥ ಮಾಡ್ಕೊಂಡು ಇವತ್ತು ಬೇರೆ ಬೇರೆ ಸಮುದಾಯದವರು, ಏನು ಕುರುಬ ಸಮುದಾಯದಿರ್ಬೋದು, ಹಾಗೆ ನಾಯಕರು ಇರ್ಬೋದು, ಇಲ್ಲ ಇನ್ ಬೇರೆ ಬೇರೆಯವರು, ಒಕ್ಕಲಿಗರು, ಅವರು ಕೂಡ ಧಮ್ಮದ ಸಂಘಟನೆ ಒಂದು
ಅರ್ಥ ಮಾಡ್ಕೊಂಡು ಇದೀರಿ ಏನ್ ಮೌಲ್ಯ ಅಂತ ಅರ್ಥ ಮಾಡ್ಕೊಂಡು ಅವ್ರವ್ರ ಏನು ಮಠಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಮಠಗಳಿಗೆ ಅಲ್ಲಿ ಆ ಏನು ಗುರುಗಳನ್ನ ಕೂರಿಸಿ ಅವ್ರ ಸಮುದಾಯದಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ. ಅದರಿಂದ ಎಲ್ಲರಿಗೂ ಅರ್ಥ ಆಗಿದೆ ಧಮ್ಮದ ಸಂಘಟನೆಯಿಂದ ನಾವು ಏನ್ ಮುಂದೆ ಮಾಡ್ಬೋದು ಅಂತ. ಆದ್ರೆ ನಮ್ಮ ಸಮುದಾಯಕ್ಕೆ ಅರ್ಥ ಆಗಿಲ್ಲ. ಈ ಒಂದು ಅವೇರ್ನೆಸ್ ನಾವು ಸ್ಪ್ರೆಡ್ ಮಾಡಬೇಕಾಗಿದೆ. ನಮ್ಮ ಸಮುದಾಯಕ್ಕೆ ಧಮ್ಮದ ಸಂಘಟನೆ ಇಲ್ಲದೆ ಇದ್ರು SC/ST ನಲ್ಲಿ ಏನು 14,000 ಕೋಟಿ ಸಿಕ್ಕಿದ್ದ ಅದನ್ನ ನಾವು ಉಪಯೋಗಿಸ್ಕೊಂಡ್ವಾ? ಉಪಯೋಗಿಸಕ್ಕಾಯ್ತಾ? ಜಾತಿ ಸಂಘಟನೆಯಲ್ಲಿ ನಮ್ಗೆ 14,000 ಕೋಟಿ ಸಿಕ್ಕಿದ್ರು ಉಪಯೋಗಿಸಕ್ ಆಗಿಲ್ಲ. ಅವರು ಧಮ್ಮದ ಸಂಘಟನೆಯಲ್ಲಿ 20 ಕೋಟಿ 30 ಕೋಟಿ ಇಷ್ಟು ಕಮ್ಮಿ ಅಮೌಂಟ್ ನಲ್ಲಿ ಇಡೀ ದೇಶನ ಆಳ್ತಾರೆ. ಅಂದ್ರೆ ಯೋಚನೆ ಮಾಡಿ, ನಾವ್ ಇಲ್ಲಿ ಹೋರಾಟ ಮಾಡ್ಕೊಂಡು ಸಣ್ಣ ಅಮೌಂಟ್ಗೆ ದೊಡ್ಡ ಅಮೌಂಟ್ ಇದ್ರು ಬಹುಶಃ 14,000 ಕೋಟಿ ಬೇರೆ ಸಮುದಾಯಕ್ಕೆ ಸಿಕ್ಕಿದ್ರೆ ಅವ್ರು ಯಾರೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ಹಳ್ಳಿನಲ್ಲೂ ಒಂದೊಂದು ಲೈಬ್ರರಿ, ಒಂದು ಮಠಗಳು ಇಲ್ಲ IAS ಗಳು ಸೃಷ್ಟಿ ಮಾಡಿ ಒಂದು ಸಂಘಟನೆ ಮಾಡ್ತಾರೆ. ಆದ್ರೆ ಇಂಥ ಅವಕಾಶನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದರಿಂದ ಇವತ್ತು ನಮ್ಮ ಗುರಿ ಬಹಳ ಸ್ಪಷ್ಟವಾಗಿದೆ. ಈ ಒಂದು ಸೈಲೆಂಟ್ ರೆವಲ್ಯೂಷನ್ ಏನು ನಾವು ಮುಂದೆ ತಂದು ಜನಕ್ಕೆ ತೋರಿಸ್ಬೇಕಾಗಿದೆ, ಓಪನ್ ಆಗಿ ಬರ್ಬೇಕಾಗಿದೆ. ನಾವು ಬೌದ್ಧರು, ಇವತ್ತು ಬೌದ್ಧರ ಮತ ಇವತ್ತು ಈ ಜಾತಿ ಸಂಘಟನೆ ಇಂದ ಆಗಲ್ಲ, ಧರ್ಮದ ಸಂಘಟನೆ ಮಾಡ್ಬೇಕು ಅಂತ ಸಾವರ್ಕರ್ ಆ ಸಮಯದಲ್ಲಿ ಹೇಳಿದ್ರು, ಬಾಬಾ ಸಾಹೇಬ್ ಸಮಯದಲ್ಲಿ. ಅವ್ರಿಗೆ ಅರ್ಥ ಆಯ್ತು, ಈ ಹಿಂದೂ ಧರ್ಮ ನಾವು ಜಾತಿ ಹೊಡೆದು ನಾವು ಸಂಘಟನೆ ಮಾಡಕ್ಕಾಗಲ್ಲ, ಯಾವ್ದಾದ್ರು ಒಂದು ವಿಧಾನದಿಂದ ನಾವು ಸೇರಿಸಿ ಹಿಂದುತ್ವ ಒಂದು ಹೆಸರು ಕೊಟ್ಟರು. ಹಿಂದುತ್ವದಿಂದ ನಾವು ಹಿಂದೂ ಸಮಾಜ ಕಟ್ಟಿ ಹಿಂದೂ ಮತಗಳನ್ನ ತಯಾರಿ ಮಾಡಬಹುದು ಅಂತ ಅವ್ರು ಯೋಚನೆ ಮಾಡಿಕೊಂಡು ಇವತ್ತು ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಹಿಂದೂ ವೋಟ್ ರಾಜಕೀಯಕ್ಕಾಗಿ ಹಿಂದೂ ಮತಗಳನ್ನ ತಯಾರಿ ಮಾಡಿದ್ದಾರೆ, ನಮ್ಗೆ ಸುಳ್ಳು ಹೇಳ್ಕೊಂಡು. ಆದ್ರೆ ನಾವ್ ಹೇಳ್ತೀವಿ ಅವರು ಹಿಂದೂ ಮತಗಳನ್ನ ತಯಾರಿ ಮಾಡ್ಬೇಕಂದ್ರೆ ನಮ್ಗೆ ಬೌದ್ಧರ ಮತಗಳನ್ನ ತಯಾರಿ ಮಾಡಕ್ ಆಗಲ್ವಾ? ಆಗತ್ತಾ ಇಲ್ವಾ? ಬಾಬಾ ಸಾಹೇಬ್ರು ಹೇಳಿರೋ ವಿಚಾರಗಳನ್ನ ನಾನು ಹೇಳ್ತಾ ಇದ್ದೀನಿ. ಬಾಬಾ ಸಾಹೇಬ್ರು ಬಹಳ ಸ್ಪಷ್ಟವಾಗಿ ನೀವು ಬೌದ್ಧರಾಗಿ ಈ ದೇಶನ ಆಳಿ ಅಂತ ಹೇಳಿದ್ದಾರೆ. ನಮ್ಮ ಗುರಿ ಬಹಳ ಸ್ಪಷ್ಟ ಆಗಿದೆ. ಬೌದ್ಧರ ಮತಗಳನ್ನ ತಯಾರಿ ಮಾಡಿ ಬುದ್ಧಿಸ್ಟ್ ಆಗಿ ಒಂದು ಸಂಘಟನೆ ಮಾಡಿ ಸಮಾಜನ ಕಟ್ಟಬೇಕು. ಎಲ್ಲಾ ರೀತಿ ಬೆನಿಫಿಟ್ಸ್ ಸಿಗುತ್ತೆ. ನೀವು ಮೀಸಲಾತಿ ಚಿಂತೆ ಇದ್ರೆ ಬುದ್ಧಿಸ್ಟ್ ಆಗಿ ಮೀಸಲಾತಿ ಸಿಗುತ್ತೆ. ಸಂಖ್ಯೆ ಏನಿದೆಯೋ ಆ ಸಂಖ್ಯೆ ಪ್ರಕಾರ ನಿಮ್ಗೆ ಮೀಸಲಾತಿ ಸಿಗುತ್ತೆ. ರಕ್ಷಣೆ ಬಗ್ಗೆ ನಿಮಗೆ ಅಟ್ರಾಸಿಟಿಗೆ ಚಿಂತೆ ಇದ್ರೆ ನೀವು ಬುದ್ಧಿಸ್ಟ್ ನಲ್ಲಿ ಏನು 550 ಕೋಟಿ ಇಡೀ ನಮ್ಮ ದೇಶ ಬಿಟ್ಟು 50 ಕೋಟಿ ಬುದ್ಧಿಸ್ಟ್ ಬೇರೆ ಬೇರೆ ದೇಶಗಳಿದೆ, ಅವ್ರು ನಮ್ಮ ರಕ್ಷಣೆಗೆ ಇರ್ತಾರೆ. ಫಂಡ್ಸ್ ಇದ್ರೆ ಫಾರಿನ್ ಫಂಡ್ಸ್ ಇವತ್ತು ಇನ್ವೆಸ್ಟ್ ಮಾಡಕ್ಕೆ ಮಹಾಬೋಧಿನಲ್ಲಿ ಸುಮಾರು 10,000 ಕೋಟಿ ಅವ್ರ ಹತ್ರ ಒಂದು ಆಸ್ತಿ ಇದೆ. ಅಂದ್ರೆ ಬುದ್ಧಿಸ್ಟ್ ಫಂಡ್ಸ್ ಅಷ್ಟಿದೆ ಅವ್ರ ಹತ್ರ. ಆದ್ರಿಂದ ಇವತ್ತು ನಾವು ನಮ್ ಕೆಲಸ ನಾವು ಈ ಒಂದು ಧಮ್ಮ ಸಂಘಟನೆನ ಮಾಡ್ಬೇಕಾಗಿದೆ. ಅದರಿಂದ ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮ್ಗೆ ಯುವಕರಿಂದ. ಮೊನ್ನೆ ಬೆಂಗಳೂರಿನಲ್ಲಿ ನಮ್ಮ ಆಫೀಸ್ ಉದ್ಘಾಟನೆ ಮಾಡಿ ಅಲ್ಲಿ ಮೊದಲನೇ ಬಾರಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇದು ನಡೀತಾ ಇರುತ್ತೆ. ಇನ್ ನೆಕ್ಸ್ಟ್ ಹಾವೇರಿಗೆ ನಮ್ನ ಇನ್ವೈಟ್ ಮಾಡಿದ್ದಾರೆ. ಈ ಒಂದು ಅವೇರ್ನೆಸ್ ಎಲ್ಲಾ ಕಡೆ ಸ್ಪ್ರೆಡ್ ಮಾಡಿ ನಾವು ಒಂದು ಸಂಘಟನೆ ಬೆಳೆಸ್ಬೇಕು. ತಾಲೂಕ್ ಲೆವೆಲ್ ನಲ್ಲಿ ನಮ್ಮ ಮೆಂಬರ್ಸ್ ಇರ್ಬೇಕು. 1,000 ಇವತ್ತು RSS ಶಾಖೆಗಳು 57,000 ಇದೆ ಈ ದೇಶದಲ್ಲಿ. ಆ ಶಾಖೆಗಳ ಮುಖಾಂತರ ಅವರು ದೇಶನ ಆಳ್ತಾ ಇದ್ದಾರೆ. ಅದೇ ರೀತಿ ನಾವು ಕೂಡ ಮೆಂಬರ್ಶಿಪ್ ಮಾಡಿ BSI ಮುಖಾಂತರ ಈ ದೇಶದಲ್ಲಿ ಒಂದು ಈ ರಾಜ್ಯದಲ್ಲಿ ಕಟ್ಟಿ ಈ ದೇಶಕ್ಕೆ ಒಂದು ಮಾದರಿ ಮಾಡ್ಬೇಕು ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ಇವತ್ತು ಬಂದಿದ್ದೀವಿ. ನೀವೆಲ್ಲ ಬಹಳ ಸಹಕಾರ ಕೊಟ್ಟಿದ್ದೀರಿ. ಮುಂದೆ ಏನ್ ನಮ್ ವಿಷನ್ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಧಮ್ಮದ ಸಂಘಟನೆಯಲ್ಲಿ ನಾವು ನಡಿಬೇಕಾಗಿದೆ. ಜಾತಿ ಸಂಘಟನೆಗಳು ಇಷ್ಟು ವರ್ಷ ನೋಡಿದಿರಿ ಏನಾಗಿದೆ ಅಂತ, ಎಷ್ಟು ಮುಂದೆ ಹೋಗಿದೆ, ಏನ್ ಪ್ರೋಗ್ರೆಸ್ ಆಗಿದೆ ನಮ್ ಜನ. ಅದಕ್ಕೆ ನಾವು ಧಮ್ಮದ ಸಂಘಟನೆಯಲ್ಲಿ ನೆಕ್ಸ್ಟ್ ಕೆಲಸ ಮಾಡ್ಬೇಕಾಗಿದೆ. ಮೆಂಬರ್ಶಿಪ್ ಮಾಡಿ ಕಾರ್ಯಕರ್ತರನ್ನ ನಾವು ತಯಾರಿ ಮಾಡ್ಬೇಕಾಗಿದೆ. ಪ್ರತಿ ತಾಲೂಕಿನಲ್ಲಿ, ಪ್ರತಿ ಜಿಲ್ಲೆಯಲ್ಲಿ. ಇವಾಗಲೇ ಬೀದರು ನಾವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ, ಬಾಗಲಕೋಟೆನಲ್ಲಿ ಮಾಡಿದ್ದೀವಿ, ಮಂಡ್ಯ ತಾಲೂಕ್ ಲೆವೆಲ್ ಅಲ್ಲಿ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದೀವಿ. ಅವರು ಒಬ್ರೊಬ್ರು 10 ಮಾಡಿದ್ರೆ 500 1,000 ಜನ ಅಲ್ಲಿ ತಯಾರಿ ಮಾಡ್ತಾ ಇದೀವಿ. ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಶಕ್ತಿ ಕ್ರಿಯೇಟ್ ಮಾಡಬೇಕು. 2 ವರ್ಷದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಬೌದ್ಧರಾಗಿ ನಾವು ಮುಂದೆ ಬರಬೇಕು. ಒಂದು ಝೋನ್ ನಲ್ಲಿ ನೀವು ಹಾವೇರಿ ಅಂದ್ರೆ
ಒಂದು ನಾಲ್ಕು ಭಾಗದಲ್ಲಿ ದೊಡ್ಡ ಸಮಾವೇಶ ಮಾಡಿ ನಾವು ಬೌದ್ಧರಾಗಿ ಒಂದು ಸಂಘಟನೆ ನಾವು ರಾಷ್ಟ್ರೀಯ ಶಕ್ತಿನೂ ಪಡ್ಕೊಳ್ತೀವಿ ಅನ್ನೋ ಒಂದು ಗುರಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದೀವಿ. ನೀವೆಲ್ಲ ಸಹಕರಿಸ್ಬೇಕು. ಇದು ಕೊನೆ ಮೀಟಿಂಗ್ ಅಲ್ಲ, ಮತ್ತೆ ಬರ್ತೀವಿ. ಇನ್ನ ಹೆಚ್ಚಾಗಿ ನೀವು ಮೆಂಬರ್ಸ್ ಮಾಡಿ ಒಂದು ಮೀಟಿಂಗ್ ಸೇರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇಷ್ಟ ಹೇಳಿ ನಮ್ಮನ್ನ ಕರೆದು ಒಂದು ಅವಕಾಶ ಮಾಡ್ಕೊಟ್ಟಿದ್ದೀರಿ ನಿಮ್ ಜೊತೆಗೆ ನಮ್ಮ ವಿಚಾರಗಳನ್ನ ಹಂಚ್ಕೊಳ್ಳಕ್ಕೆ. ಎಲ್ಲರಿಗೂ ಜೈ ಭೀಮ್ ಅಂತ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಭೀಮ್.